ನಮಸ್ತೆ ಎಲ್ರಿಗೂ. ಹಾಯ್ ಮೈ ಡಿಯರ್ ಸ್ಟೂಡೆಂಟ್. ಲಾಸ್ಟ್ ಕ್ಲಾಸಲ್ಲಿ ನಾವು ಈ ಲೆಸನ್ ಟ್ರಾನ್ಸ್ಪೋರ್ಟೇಷನ್ ಇನ್ ಅನಿಮಲ್ಸ್ ಆ್ಯಂಡ್ ಪ್ಲಾಂಟ್ಸು ಈ ಲೆಸನ್ ಕಂಪ್ಲೀಟ್ ಲೆಸನ್ ಆಗಿತ್ತು. 7th ಲೆಸನ್ ಅದು ಈ ನ್ಯೂ ಸಿಲೆಬಸಲ್ಲಿ. ಇವಾಗ ಅದ್ರದ್ದು ಎಕ್ಸಸೈಸ್ ಕ್ವಶನ್ ಆ್ಯಂಡ್ ಆನ್ಸರ್ಸ್ನ ಸಾಲ್ವ್ ಮಾಡೋಣ. ಟ್ರಾನ್ಸ್ಪೋರ್ಟೇಷನ್ ಇನ್ ಅನಿಮಲ್ಸ್ ಆ್ಯಂಡ್ ಪ್ಲಾಂಟ್ಸ್ ಎಕ್ಸಸೈಸ್ ಕ್ವಶನ್ ಆ್ಯಂಡ್ ಆನ್ಸರ್ಸಲ್ಲಿ ಫಸ್ಟ್ ಮ್ಯಾಚ್ ದ ಫಾಲೋಯಿಂಗ್ ಇದೆ. ಮ್ಯಾಚ್ stretches given in column 1 with functions given in column 2. ಅಂದರೆ ಅದರದ್ದು ಸ್ಟ್ರೆಚರು ವಿತ್ ಅದರ ಫಂಕ್ಷನ್ಸ್ನ ಕೊಟ್ಟಿದ್ದಾರೆ. ಯು ಶುಡ್ ಮ್ಯಾಚ್ ನಾವು ವಾಟ್ ಈಸ್ ದ ಫಂಕ್ಷನ್ ಆಫ್ ದೀಸ್ ಪಾರ್ಟ್ಸ್ ಆಫ್ ದ ಸ್ಟ್ರೆಚರ್. ಸ್ಟೊಮ್ಯಾಟಾದ ಫಂಕ್ಷನ್ ಏನು? ಇಲ್ಲಿ ಆನ್ಸರ್ಸ್ ಇದೆ. ಟ್ರಾನ್ಸ್ಪಿರೇಷನ್, ಝೈಲಮ್, ಟ್ರಾನ್ಸ್ಪೋರ್ಟ್ ಆಫ್ ವಾಟರ್ ಅಂದರೆ ಇದು ಸೆಕೆಂಡ್ ಒನ್. ಟ್ರಾನ್ಸ್ಪಿರೇಷನ್ ಇದು ಫಸ್ಟ್ ಒನ್ ಆನ್ಸರು. ರೂಟ್ ಹೇರ್ಸ್ ಅಂದರೆ ಬೇರಿನ ತುದಿಗಳು. ಅಬ್ಸಾರ್ಪ್ಷನ್ಸ್ ಆಫ್ ವಾಟರ್ ನೀರನ್ನು ಹೀರ್ಕೊಳ್ಳೋದು, ಅಬ್ಸಾರ್ಪ್ಷನ್ಸ್ ಆಫ್ ವಾಟರ್. ಫೋರ್ತ್ ಒನ್ ಫ್ಲೋಯಮ್ ಇಸ್ ಟ್ರಾನ್ಸ್ಪೋರ್ಟ್ ಆಫ್ ಫುಡ್. ಸಸ್ಯಗಳಲ್ಲಿ ವಾಟರ್ನ ಸಪ್ಲೈ ಮಾಡೋದು ಝೈಲಮ್ ಆದರೆ ಫುಡ್ನ ಸಪ್ಲೈ ಮಾಡೋದು ಫ್ಲೋಯಮ್. ನೆಕ್ಸ್ಟ್ ಕ್ವೆಶನ್ ನಂಬರ್ 2 ನೋಡಿ. Fill in the blanks. The blood from the heart is transported to all parts of the body by the blood from the heart. ಹೃದಯದಿಂದ ರಕ್ತವು ಟ್ರಾನ್ಸ್ಪೋರ್ಟ್ ಟು ಆಲ್ ಪಾರ್ಟ್ಸ್ ಆಫ್ ದ ಬಾಡಿ, ದೇಹದ ಎಲ್ಲ ಭಾಗಗಳಿಗೆ ಚಲಿಸುವಂತೆ ಮಾಡೋದು, ಅದನ್ನು ತೆಗೆದುಕೊಂಡು ಹೋಗುವಂತಹ ನಮ್ಮ ದೇಹದ ಭಾಗ ಯಾವುದು? ಆರ್ಟರೀಸ್. ಯಾವುದು? ಆರ್ಟರೀಸ್, ಹೃತ್ಕಕ್ಷಿಗಳು. ಸೆಕೆಂಡ್ ಒನ್, ಹಿಮೋಗ್ಲೋಬಿನ್ ಇಸ್ ಪ್ರೆಸೆಂಟ್ ಇನ್ ಡ್ಯಾಶ್ ಸೆಲ್ಸ್. ಅಂದರೆ ಹಿಮೋಗ್ಲೋಬಿನ್ ಯಾವ ಒಂದು ಜೀವಕೋಶದಲ್ಲಿ ಕಂಡುಬರುತ್ತೆ ಅಂತೇಳಿ. ಹಿಮೋಗ್ಲೋಬಿನ್ ಇಸ್ ಪ್ರೆಸೆಂಟ್ ಇನ್ ರೆಡ್ ಬ್ಲಡ್ ಸೆಲ್ಸ್. ಅಂದರೆ RBC ಅಂತ ಏನು ಕರಿತೀವಿ ನಾವು ಅಲ್ಲಿ ಹಿಮೋಗ್ಲೋಬಿನ್ ಪ್ರೆಸೆಂಟ್ ಇರುತ್ತೆ. ಅದರ ಫುಲ್ ಫಾರ್ಮು ರೆಡ್ ಬ್ಲಡ್ ಸೆಲ್ಸ್. ರೆಡ್ ಬ್ಲಡ್ ಅಂದರೆ ರೆಡ್ ಬ್ಲಡ್ ಕಾರ್ಪಸಲ್ಸ್ ಅಲ್ಲಿ RBCನಲ್ಲಿ ಹಿಮೋಗ್ಲೋಬಿನ್ ಇರುತ್ತೆ. ಅಂದರೆ ರಕ್ತದ ಬಣ್ಣ ಕೆಂಪಾಗಿರೋದಕ್ಕೆ ಕಾರಣ ಆ ರಕ್ತದಲ್ಲಿ ಇರ್ತಕ್ಕಂಥ ಹಿಮೋಗ್ಲೋಬಿನ್ ಎಂಬ ಪಿಗ್ಮೆಂಟ್. ಓಕೆನಾ? ಥರ್ಡ್ ಒನ್ ನೋಡಿ. ಆರ್ಟರೀಸ್ ಆ್ಯಂಡ್ ವೇನ್ಸ್ ಆರ್ ಜಾಯಿಂಡ್ ಬೈ ಎ ನೆಟ್ವರ್ಕ್ ಆಫ್. ಅಂದರೆ ಆರ್ಟರೀಸ್ ಮತ್ತು ವೇನ್ಸ್ ಎರಡೂ ಜಾಯಿಂಟ್ ಆಗಿ ಜೊತೆಯಾಗಿ ಇರುವಂತಹ ಒಂದು ಜಾಲಕ್ಕೆ ಏನಂತ ಕರಿತೀವಿ? ಕೆಪಿಲರೀಸ್. ಡಬಲ್ ಸರ್ಕ್ಯುಲೇಷನಲ್ ಪಿಕ್ಚರ್ ಇದೆ. ಕೆಪಿಲರೀಸ್ ಅಂತೇಳಿ ಕರಿತೀವಿ. ಇಲ್ಲಿ ಆರ್ಟರೀಸ್ ಒಂದು ಸೇರುತ್ತೆ, ವೇನ್ಸ್ ಒಂದು ಸೇರುತ್ತೆ. ಇಲ್ಲಿ ಒಂಥರ ಫಿಂಗರ್ ಲೈಕ್ ಈ ರೀತಿ ಇರುತ್ತೆ, ಅದನ್ನು ನಾವು ಕೆಪಿಲರೀಸ್ ಅಂತೇಳಿ ಕರಿತೀವಿ. ಫೋರ್ತ್ ಒನ್, ಸಿ ನೆಕ್ಸ್ಟ್. ದ ರಿದಮಿಕ್ ಎಕ್ಸ್ಪ್ಯಾನ್ಷನ್ ಆ್ಯಂಡ್ ಕಾಂಟ್ರಾಕ್ಷನ್ಸ್ ಆಫ್ ದ ಹಾರ್ಟ್ ಇಸ್ ಕಾಲ್ಡ್ ವಾಟ್? ಹೃದಯದ ಸಂಕುಚನ ಮತ್ತು ವಿಕಸನವನ್ನು ಏನಂತ ಕರೀತಾರೆ? ಹೃದಯ ಒಂದು ಬಾರಿ ಸಂಕುಚಿಸಿ ಎಕ್ಸ್ಟ್ರಾಕ್ಷನ್ ಮತ್ತು ಕಾಂಟ್ರಾಕ್ಷನ್ ಆದರೆ ಅದನ್ನು ಒನ್ ಹಾರ್ಟ್ ಬೀಟ್, ವಾಟ್ ವಿ ಕಾಲ್ಡ್ ಆಸ್ ಹಾರ್ಟ್ ಬೀಟ್, ಹೃದಯದ ಬಡಿತ ಅಂತೇಳಿ ಕರೀತಾರೆ. ಸಿ ನೆಕ್ಸ್ಟ್ ಫಿಫ್ತ್ ಒನ್. ದ ಮೇನ್ ಎಕ್ಸ್ಕ್ರೀಟರಿ ಪ್ರಾಡಕ್ಟ್ ಇನ್ ಹ್ಯೂಮನ್ ಬೀಯಿಂಗ್ಸ್ ಈಸ್. ಮಾನವನಲ್ಲಿ ಮುಖ್ಯವಾಗಿ ಕಂಡುಬರುವಂತಹ ತ್ಯಾಜ್ಯ ಪದಾರ್ಥ. ಎಕ್ಸ್ಕ್ರೀಟರಿ ಪ್ರಾಡಕ್ಟ್ ಇನ್ human beings is what? Urea. What? Urea. The sweat contains water and ಅಂದರೆ ನಮ್ಮ ಬೆವರಿನಲ್ಲಿ ಕಂಡುಬರುವಂತಹ ವಸ್ತು ಯಾವುದು? ನೀರು ಮತ್ತು ಸಾಲ್ಟ್, ಉಪ್ಪುಪ್ಪಾಗಿರುತ್ತೆ ನಮ್ಮ ಸ್ವೆಟ್, ಬೆವರು. ಸಿ ನೆಕ್ಸ್ಟ್. ಕಿಡ್ನೀಸ್ ಎಲಿಮಿನೇಟ್ ದ ವೇಸ್ಟ್ ಮೆಟೀರಿಯಲ್ಸ್ ಇನ್ ದ ಲಿಕ್ವಿಡ್ ಫಾರ್ಮ್ ಕಾಲ್ಡ್. ಅಂದರೆ ಕಿಡ್ನಿ ಮೂತ್ರಪಿಂಡವು ಹೊರ ಹಾಕುವಂತಹ ತ್ಯಾಜ್ಯ ಪದಾರ್ಥವಾದ ಒಂದು ದ್ರವರೂಪದ ವಸ್ತು ಯಾವುದು? ಯೂರಿನ್. ಯಾವುದು? ಯೂರಿನ್. ಸಿ ಲಾಸ್ಟ್ ಒನ್. ವಾಟರ್ ರೀಚಸ್ ಗ್ರೇಟ್ ಹೈಟ್ಸ್ ಇನ್ ದ ಟ್ರೀಸ್ ಬಿಕಾಸ್ ಆಫ್ ಸೆಕ್ಷನ್ ಪುಲ್ ಕಾಸ್ಡ್ ಬೈ ವಾಟ್? ಅಂದರೆ ನೀರು ಒಂದು ಪ್ಲಾಂಟ್ಸ್ ಇರುತ್ತೆ ಅಲ್ಲಿ, ಆಯ್ತಾ? ಒಂದು ಪ್ಲಾಂಟ್ಸ್ ಇದೆ ಅಂದರೆ ಕೆಳಭಾಗದಿಂದ ಈ ರೂಟ್ಸಿಂದ
ಮೇಲ್ಭಾಗಕ್ಕೆ ನೀರೆಲ್ಲ ಹೀರ್ಕೊಂಡು ಹೋಗುತ್ತೆ ಅಲ್ವಾ, ಎವಾಪರೇಷನ್ ಮೂಲಕ ಸೂರ್ಯನ ಕಿರಣಗಳು ಹೀರ್ಕೊಂಡಾಗ ನೀರು ಮೇಲ್ಭಾಗಕ್ಕೆ ಈ ರೀತಿ ಹೋಗುತ್ತೆ. ಈ ಒಂದು ಪ್ರೋಸೆಸ್ಗೆ ಏನಂತಾರೆ, ವಾಟರ್ ರೀಚಸ್ ಗ್ರೇಟ್ ಹೈಟ್. ಅತಿ ಎತ್ತರದ ಒಂದು ದೊಡ್ಡ ಮರ ಇದೆ ಅಂದರೆ ಅದು ತುದಿಯವರೆಗೂ ಆ ವಾಟರ್ ರೀಚ್ ಆಗುತ್ತೆ, ಹೈಟ್ವರೆಗೂ, ತುಂಬ ಎತ್ತರದವರೆಗೂ. ದ ಟ್ರೀಸ್ ಬಿಕಾಸ್ ಸಕ್ಷನ್ ಪುಲ್ ಕಾಸ್ಡ್ ಬೈ, ಇವಾಗಕ್ಕೆ ಹೋಗುವಂತಹ ವಿಧಾನವನ್ನು ಏನಂತಾರೆ, ಟ್ರಾನ್ಸ್ಪಿರೇಷನ್, ಬಾಷ್ಪ ವಿಸರ್ಜನೆ, ವಾಟ್ ವಿ ಕಾಲ್ಡ್ ಆಸ್ ಟ್ರಾನ್ಸ್ಪಿರೇಷನ್ ಅಂತೇಳಿ ಕರೀತಾರೆ. ಸಿ ನೆಕ್ಸ್ಟ್, ಇದಿಷ್ಟು ಸೆಕೆಂಡ್ ಒನ್, ಫಸ್ಟ್ ಒನ್ ಆ್ಯಂಡ್ ಸೆಕೆಂಡ್ ಒನ್ ಮ್ಯಾಚ್ ದ ಫಾಲೋಯಿಂಗ್ ಕ್ವೆಶನ್ಸು. ಥರ್ಡ್ ಕ್ವೆಶನ್ ನೋಡಿ, ಚೂಸ್ ಕರೆಕ್ಟ್ ಆಪ್ಷನ್ಸ್, ಚೂಸ್ ದಿ ಕರೆಕ್ಟ್ ಆನ್ಸರ್ಸ್ ಇದೆ. ಇನ್ ಪ್ಲಾಂಟ್ಸ್ ವಾಟರ್ ಈಸ್ ಟ್ರಾನ್ಸ್ಪೋರ್ಟೆಡ್ ಥ್ರೂ, ಸಸ್ಯಗಳಲ್ಲಿ ನೀರನ್ನು ಸಾಗಿಸುವಂತಹ ಭಾಗ ಯಾವುದು? ಯಾವುದು ಸಸ್ಯಗಳಲ್ಲಿ ನೀರನ್ನು ಸಾಗಿಸುವಂತಹ ಭಾಗ? xylem, phloem, stomata or rooted. What is the transport of water in plant body? Is a xylem. What? Xylem is transport of water in plant body. ಇಲ್ಲೂ ಸಹ ಆನ್ಸರ್ ಇದೆ. ಸಿ ಬಿ ನೋಡಿ, ವಾಟರ್ ಅಬ್ಸಾರ್ಪ್ಷನ್ಸ್ ಥ್ರೂ ರೂಟ್ಸ್ ಕ್ಯಾನ್ ಬಿ ಇನ್ಕ್ರೀಸ್ಡ್ ಬೈ ಕೀಪಿಂಗ್ ದ ಪ್ಲಾಂಟ್ಸ್. ಸಸ್ಯಗಳಲ್ಲಿ ನೀರನ್ನು ಹೀರಿಕೊಳ್ಳುವಂತಹ ಒಂದು ಬೇರು, ಅಬ್ಸಾರ್ಪ್ಷನ್ ಥ್ರೂ ಎ ರೂಟ್ಸ್ ಕ್ಯಾನ್ ಬಿ ಇನ್ಕ್ರೀಸ್ಡ್ ಬೈ ಕೀಪಿಂಗ್ ದ ಪ್ಲಾಂಟ್ಸ್. ಸಸ್ಯದ ಬೇರುಗಳಲ್ಲಿ ಹೆಚ್ಚು ನೀರನ್ನು ಹಿಡಿದಿಟ್ಟುಕೊಳ್ಳುವಂತಹ ಬೇರು ಹೇಗಿರುತ್ತೆ? ಇನ್ ದ ಸೈಡ್, ಆ ಬೇರುಗಳು ಸೈಡಲ್ಲಿ ಇರುತ್ತವಾ, ಅಥವಾ ಇನ್ ಡಿಮ್ ಲೈಟ್, ಕಡಿಮೆ ಬೆಳಕಿನಿಂದ ಕೊಡುತ್ತಾ, ಅಥವಾ ಅಂಡರ್ ದ ಫ್ಯಾನ್, ಅಥವಾ ಕವರ್ಡ್ ವಿತ್ ಎ ಪಾಲಿಥಿನ್ ಬ್ಯಾಗ್, ಎಲ್ಲಿರುತ್ತೆ? ಇಲ್ಲಿ ವಾಟರ್ ಅಬ್ಸಾರ್ಪ್ಷನ್ ಥ್ರೂ ರೂಟ್ಸ್ ಕ್ಯಾನ್ ಬಿ ಇನ್ಕ್ರೀಸ್ಡ್ ಬೈ ಕೀಪಿಂಗ್ ದ ಪ್ಲಾಂಟ್ಸ್ ಅಂಡರ್ ದ ಫ್ಯಾನ್. ಅಂಡರ್ ದ ಫ್ಯಾನ್, ಫ್ಯಾನ್ ಅಂದರೆ ಒಂದು ಮಣ್ಣಿನ ಕೆಳಭಾಗದಲ್ಲಿ ಕಂಡುಬರುತ್ತೆ. ಮಣ್ಣಿನ ತಳಭಾಗದಲ್ಲಿ ಬೇರುಗಳು ಇರೋದ್ರಿಂದ ಹೆಚ್ಚು ನೀರನ್ನು ಹಿಡಿದಿಟ್ಟುಕೊಳ್ಳುವಂತಹ ಶಕ್ತಿ ಹೊಂದಿರುತ್ತೆ. ಸಿ ನೆಕ್ಸ್ಟ್ ಕ್ವೆಶನ್ ನಂಬರ್ 4 ನೋಡಿ, ವೈ ಇಸ್ ಟ್ರಾನ್ಸ್ಪೋರ್ಟ್ ಆಫ್ ಮೆಟೀರಿಯಲ್ಸ್ ನೆಸೆಸರಿ ಇನ್ ಪ್ಲಾಂಟ್ಸ್ ಆರ್ ಇನ್ ಅನಿಮಲ್ಸ್? ಎಕ್ಸ್ಪ್ಲೈನ್. ಸಸ್ಯಗಳಲ್ಲಾಗಲಿ, ಪ್ಲಾಂಟ್ಸಲ್ಲಾಗಲಿ, ಅಥವಾ ಅನಿಮಲ್ಸ್ ನಮ್ಮಲ್ಲಾಗಲಿ, ಅಥವಾ ಇತರ ಪ್ರಾಣಿಗಳಲ್ಲಾಗಲಿ ಟ್ರಾನ್ಸ್ಪೋರ್ಟ್ ಆಫ್ ನೆಸೆಸರಿ, ಟ್ರಾನ್ಸ್ಪೋರ್ಟ್ ಆಫ್ ಮೆಟೀರಿಯಲ್ ಅಂದರೆ ವಸ್ತುಗಳನ್ನು ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಸಾಗಾಣಿಕೆ ಮಾಡೋದು ತುಂಬ ಅವಶ್ಯಕ. ಯಾಕೆ? ಇಲ್ಲಾಂದರೆ ಈಗ ನಾವು ತಿನ್ನಂಥ ಆಹಾರ ಹೊಟ್ಟೆಲೇ ಇದ್ಬಿಟ್ರೆ ನಮ್ಮ ಕೈ ಕಾಲುಗಳಿಗೆ ಶಕ್ತಿ ಬರೋದಕ್ಕೆ, ನಮ್ಮ ಬ್ರೈನ್ಗೆ ಶಕ್ತಿ ಬರೋದಕ್ಕೆ, ಕಾಲುಗಳು ನಡೆಯುವಂತೆ ಮಾಡೋದಕ್ಕೆ ಅಲ್ವಾ? ಎಲ್ಲ ಪಾರ್ಟ್ಸ್ಗಳಿಗೂ ಎನರ್ಜಿ ಬೇಕಲ್ಲ. ಸಪ್ಲೈನೇ ಆಗಲಿಲ್ಲ ಅಂದರೆ ನಮ್ಗೆ ಆ ಪಾರ್ಟ್ಸ್ಗಳಲ್ಲಿ, ಈಗ ಫೇಸಲ್ಲಿ ಐಸ್ ಇದೆ, ನೋಸ್ ಇದೆ, ಟಂಗ್ ಇದೆ, ಇದೆಲ್ಲ ವರ್ಕ್ ಆಗಬೇಕಲ್ಲ. ಅದೇ ರೀತಿ ಪ್ಲಾಂಟ್ಸಲ್ಲೂ ಅಷ್ಟೇ, ಬ್ರಾಂಚಸ್ ಇರುತ್ತೆ, ಫ್ಲವರ್ಸ್ ಇರುತ್ತೆ, ಫ್ರೂಟ್ಸ್ ಇರುತ್ತೆ, ಲೀವ್ಸ್ ಇರುತ್ತೆ, ಬಾಡಿ ಪಾರ್ಟ್ಸ್ ಆಫ್ ಪ್ಲಾಂಟ್ಸಲ್ಲಿ. ಆ ಎಲ್ಲ ಭಾಗಗಳಿಗೂ ಬರೀ ಬೇರೆ ಎಲ್ಲ ಇಟ್ಕೊಂಡ್ಬಿಟ್ರೆ ಒಂದು ಪೋರ್ಷನಲ್ಲೇ ಅದರ್ ಪಾರ್ಟ್ಸ್ ಆಫ್ ದ ಪ್ಲಾಂಟ್ ಬಾಡಿ ವಾಟ್ ವಿ ಡು ಅಲ್ವಾ? ಅದೇನು ಮಾಡಬೇಕಲ್ವಾ? ಟ್ರಾನ್ಸ್ಪೋರ್ಟ್ ಆಫ್ material is necessary because the cells of different organs of plants and animals need various necessary substances to carry out many metabolic activities. The different organs, the cells of different, ಜೀವಕೋಶದಲ್ಲಿ ಇರುವಂತಹ ಇತರ ಆರ್ಗನ್ಸ್, ಅಂಗಗಳು, ಸಸ್ಯಗಳಲ್ಲಿ ಅಥವಾ ಪ್ರಾಣಿಗಳಲ್ಲಿ ಕಂಡುಬರುವಂತಹ ಇತರ ಅಂಗಗಳೇನು? ನೆಸೆಸರಿ ಸಬ್ಸ್ಟೆನ್ಸ್ ಟು ಕ್ಯಾರಿ ಔಟ್ ಮೆನಿ ಮೆಟಬಾಲಿಕ್. ಆ ಒಂದು ಜೀವಕೋಶದಲ್ಲಿ ಸಸ್ಯ ಮತ್ತು ಪ್ರಾಣಿಗಳ ಇತರ ಚಟುವಟಿಕೆಗಳಿಗೆ ಏನು ಇಲ್ಲದೆ ನಾವು ನಿದ್ರೆ ಮಾಡಬೇಕು, ನಾವು ಮಾತನಾಡಬೇಕು, ಅದಕ್ಕೆಲ್ಲವೂ ಶಕ್ತಿ ಬೇಕು. ಶಕ್ತಿ ಬೇಕು ಅಂದರೆ ಅಲ್ಲಿ ಆಹಾರ ಸಿಗಬೇಕು ನಮಗೆ ಅಲ್ವಾ? ಹಾಗಾಗಿ ಮೆಟಬಾಲಿಕ್ ಆ್ಯಕ್ಟಿವಿಟೀಸ್ಗೆ, ಇನ್ನಿತರ ಚಟುವಟಿಕೆಗಳಿಗೆ ಆ್ಯಂಡ್ ಡಿಫ್ರೆಂಟ್ ಟೈಪ್ ಆಫ್ ವೇಸ್ಟ್ ಪ್ರಾಡಕ್ಟ್ಸ್ ಆರ್ ಕ್ರಿಯೇಟೆಡ್ ಡ್ಯೂರಿಂಗ್ ದೀಸ್ ಮೆಟಬಾಲಿಕ್ ಆ್ಯಕ್ಟಿವಿಟೀಸ್. ಅದಲ್ಲದೆ ಈ ಒಂದು ಜೈವಿಕ ಚಟುವಟಿಕೆಗಳು ನಡೆಯುವಾಗ ಅನೇಕ ತ್ಯಾಜ್ಯ ಪದಾರ್ಥಗಳ ಉತ್ಪಾದನೆ ಆಗುತ್ತಂತೆ, ಕ್ರಿಯೇಟ್ ಆಗುತ್ತೆ. ಸೊ ಟ್ರಾನ್ಸ್ಪೋರ್ಟ್ ಆಫ್ ಮೆಟೀರಿಯಲ್ಸ್ ಈಸ್ ನೆಸೆಸರಿ ಟು ಸಪ್ಲೈ ದ ರಿಕ್ವೈರ್ಡ್ ಸಬ್ಸ್ಟೆನ್ಸಸ್ ಆ್ಯಂಡ್ ಟು ರಿಮೂವ್ ದ ವೇಸ್ಟ್ ಪ್ರಾಡಕ್ಟ್. ಸೊ ಹಾಗಾಗಿ ವಸ್ತುಗಳ ಸಾಗಾಣಿಕೆ ಆಗೋದ್ರಿಂದ ಆ ಒಂದು ಸಸ್ಯ ಮತ್ತು ಪ್ರಾಣಿಗಳ ದೇಹದ ಎಲ್ಲ ಭಾಗಗಳಿಗೂ ಇತರ ವಸ್ತುಗಳ ಅಂದರೆ ತ್ಯಾಜ್ಯ ವಸ್ತುಗಳನ್ನು ಹೊರ ಹಾಕೋದಕ್ಕೆ ಮತ್ತು
ಜೈವಿಕ ಚಟುವಟಿಕೆಗೆ ಅನುಕೂಲವಾಗಿದೆ. See next, question number 5 ನೋಡಿ. What will happen if there are no platelet in the blood? Platelets ಅಂದರೆ ಕಿರುತಟ್ಟೆಗಳು. ನಮ್ಮ ಬ್ಲಡ್ನಲ್ಲಿ, ನಮ್ಮ ರಕ್ತದಲ್ಲಿ ಪ್ಲೇಟ್ಲೆಟ್ಸ್ ಇಲ್ಲ ಅಂದಿದ್ರೆ ಏನಾಗ್ತಿತ್ತು ಅಂತೇಳಿ ಕೇಳ್ತಿದ್ದಾರೆ. ಸಿ, ಪ್ಲೇಟ್ಲೆಟ್ಸ್ ಆರ್ ರೆಸ್ಪಾನ್ಸಿಬಲ್ ಫಾರ್ ಕ್ಲಾಟಿಂಗ್ ಆಫ್ ಬ್ಲಡ್. ನಿಮಗೆ ಒಂದು ವೀಡಿಯೋಸ್ ಎಲ್ಲ ಹಾಕಿದ್ದೀನಿ. ಅಂದರೆ ಹಿಮೋಫೀಲಿಯಾದಿಂದ ಎಷ್ಟು ರಾಯಲ್ ಡಿಸೀಸ್ ಅಂತ ಏನು ಕರೀತಾರೆ, ವಿಕ್ಟೋರಿಯಾ ಕ್ವೀನ್ ರಾಣಿ ಅವ್ರ ಫ್ಯಾಮಿಲಿ ಎಷ್ಟು ಜನ ಡೆಡ್ ಆದರು ಅಂದರೆ ಒಂದು ಸಲ ಅದು ಬ್ಲಡ್ ಫ್ಲೋ ಸ್ಟಾರ್ಟ್ ಆದರೆ ಹಿಮೋಫಿಲಿಯಾ ಬರೋಗ ಇದ್ದರೆ ಸ್ಟಾಪೇ ಆಗಲ್ಲ, ಡೆತ್ ಆಗಿಬಿಡ್ತಾರೆ. ಹೂನ್ಸ್ ಆಗಿ ಬ್ಲಡ್ ಏನಾದ್ರು ಫ್ಲೋ ಆಯ್ತು ಸ್ಟಾಪ್ ಮಾಡೋಕ್ಕೆ ಆಗಲ್ಲ. ಈಗ ನಮಗೆಲ್ಲ ಏನು ಹೂನ್ಸ್ ಆದರೆ ರಕ್ತ ಸ್ವಲ್ಪ ಹೊತ್ತು ಇಟ್ಕೊಂಡ್ರೆ ಅಥವಾ ಟರ್ಮರಿಕ್ ಪೌಡರು ಹಾಕಿದ್ರೆ ಅರಿಶಿಣದ ಪೊಡೆ ಸ್ವಲ್ಪ ಸ್ಟಾಪ್ ಆಗಿಬಿಡುತ್ತೆ ಅಲ್ವಾ. ಆ ಸ್ಟಾಪ್ ಆಗುವಂತೆ ಮಾಡೋದು, ಬ್ಲಡ್ ಕ್ಲಾಟ್, ರಕ್ತ ಎಪ್ಪುಗಟ್ಟುವಂತೆ ಮಾಡೋದೇ ಈ ಪ್ಲೇಟ್ಲೆಟ್ಸ್ಗಳು. ಆಯಿತಾ? ನಮ್ಮ ದೇಹದಲ್ಲಿ ಎಲ್ಲ ಪ್ರಾಣಿಗಳಲ್ಲೂ ಅಷ್ಟೇ ರಕ್ತ ಎಪ್ಪುಗಟ್ಟಲಿಲ್ಲ ಅಂದರೆ ದೇಹದಲ್ಲಿ ಇರ್ತಕ್ಕಂಥ ಎಲ್ಲ ರಕ್ತನೂ ಸೋರಿಕೆಯಾಗಿ ಆ ಮನುಷ್ಯ ಅಥವಾ ಜೀವಿ ಸತ್ತೋಗ್ತಾರೆ. ಸೊ ನಮ್ಮ ರಕ್ತವನ್ನು ಎಪ್ಪುಗಟ್ಟುವಂತೆ ಮಾಡೋಕ್ಕೆ ಸಹಾಯ ಮಾಡೋದು ಯಾವುದು? ಪ್ಲೇಟ್ಲೆಟ್ಸ್. ಪ್ಲೇಟ್ಲೆಟ್ಸ್ ಆರ್ ರೆಸ್ಪಾನ್ಸಿಬಲ್ ಫಾರ್ clotting of blood. If there are no platelets, the blood would not clot in case of any injury. ಈ ಪ್ಲೇಟ್ಲೆಟ್ಸ್ಗಳು, ಈ ಕಿರುತಟ್ಟೆಗಳು ಇಲ್ಲ ಅಂದಿದ್ರೆ ನಮಗೆ ಇಂಜುರೀಸ್ ಆಯಿತು, ಇನ್ ಕೇಸ್ ಏನಾದರೂ ಗಾಯ ಆಯಿತು ಅಥವಾ ಯಾವುದಾದ್ರೂ ಆಕ್ಸಿಡೆಂಟ್ ಆಯಿತು, ಆವಾಗ ಅಂಥ ಸಮಯದಲ್ಲಿ ರಕ್ತ ಹೆಪ್ಪುಗಟ್ಟೋದಿಲ್ಲ. This will lead to excess blood loss and finally in death of the person. ಈ ರಕ್ತ ಸೋರಿಕೆಯಾಗಿ ಲಾಸ್ ಆಫ್ ಬ್ಲಡ್, ರಕ್ತ ಎಲ್ಲ ಕಳ್ಕೊಂಡು ಆ ವ್ಯಕ್ತಿ ಏನಾಗ್ತಾನೆ? ಡೆತ್, ಫೈನಲಿ ಡೆತ್ ಆಫ್ ದ ಪರ್ಸನ್. ಸಿ ನೆಕ್ಸ್ಟ್ ಕ್ವೆಶನ್ ನಂಬರ್ 6 ನೋಡಿ. ವಾಟ್ ಆರ್ ಸ್ಟೊಮ್ಯಾಟಾ? ಗಿವ್ ಟು ಫಂಕ್ಷನ್ಸ್ ಆಫ್ ಸ್ಟೊಮ್ಯಾಟಾ. ಸ್ಟೊಮ್ಯಾಟಾ ಅಂದರೆ ಏನು? ಅದಕ್ಕೆ ಅದರ 2 ಕಾರ್ಯಗಳನ್ನು ತಿಳಿಸಿ ಅಂತೇಳಿ ಕೇಳ್ತಿದ್ದಾರೆ. ಸಿ, ದ ನ್ಯೂಮರಸ್ ಪೋರ್ಸ್ ಅಂಡರ್ ದ ಸರ್ಫೇಸ್ ಆಫ್ ಲೀವ್ಸ್ ಆರ್ ಕಾಲ್ಡ್ ಸ್ಟೊಮ್ಯಾಟಾ. ಲೀವ್ಸ್, ಎಲೆಯ ಲೀವ್ಸ್ ಏನಿದೆ, ಒಂದು ಎಲೆಯ ನ್ಯೂಮರಸ್ ಪೋರ್ಸ್ ಅಂಡರ್ ದ ಸರ್ಫೇಸ್ ಆಫ್ ಲೀಫ್, ಎಲೆಯ ತಳಭಾಗದಲ್ಲಿ ಕಂಡುಬರುವಂತಹ ಸಣ್ಣ ಸಣ್ಣ ರಂಧ್ರಗಳನ್ನು ಹೊಂದಿರ್ತಕ್ಕಂತಹ ಸ್ಮಾಲ್ ಪೋರ್ಸ್ ಇರುತ್ತಲ್ಲ, ಆ ಸಣ್ಣ ಸಣ್ಣ ರಂಧ್ರಗಳೇ ಸ್ಟೊಮ್ಯಾಟಾ. ಎಲೆಯಲ್ಲಿ ಕಂಡುಬರುವಂತಹ ಸರ್ಫೇಸ್ ಆಫ್ ಲೀಫ್, ಎಲೆಯ ಒಂದು ಸರ್ಫೇಸ್, ಅದರ ಮೇಲ್ಭಾಗದಲ್ಲಿ ಕಂಡು ಬರ್ತಕ್ಕಂತಹ ಒಂದು ಸಣ್ಣ ಸಣ್ಣ ರಂಧ್ರಗಳನ್ನು ನಾವು ಸ್ಟೊಮ್ಯಾಟಾ ಅಂತೀವಿ. ಟ್ರಾನ್ಸ್ಪಿರೇಷನ್ ಆ್ಯಂಡ್ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್. ಟ್ರಾನ್ಸ್ಪಿರೇಷನ್, ಈಗ ನೀರು ಸಸ್ಯಗಳಿಂದ ಲಾಸ್ ಆಗುತ್ತೆ, ಎವಾಪ್ರೇಟ್ ಆಗಿ, ಸೂರ್ಯನ ಕಿರಣಗಳು ನೀರನ್ನು ಹೀರ್ಕೊಂಡು ಎವಾಪ್ರೇಟ್ ಹೋಗುತ್ತಲ್ಲ ಸಸ್ಯಗಳಿಂದ, ದೊಡ್ಡ ದೊಡ್ಡ ಮರಗಳಿಂದ. ಆ ಟ್ರಾನ್ಸ್ಪಿರೇಷನ್ ಆಗೋದೇ ಪೋರ್ಸ್ಗಳ ಮೂಲಕ, ಸಣ್ಣ ಸಣ್ಣ ರಂಧ್ರಗಳ ಮೂಲಕ ನೀರು ಸಸ್ಯಗಳಿಂದ ಆವಿಯಾಗಿ ಹೋಗುತ್ತೆ. ಅದರ ಜೊತೆಗೆ ಎಕ್ಸ್ಚೇಂಜ್ ಆಫ್ ಗ್ಯಾಸ್, ಅನಿಲದ ವಿನಿಮಯ, ಸಸ್ಯಗಳು ಸಹ ಉಸಿರಾಡುತ್ತೆ. ಮತ್ತು ಫೋಟೋಸಿಂಥಸಿಸ್ ಟೈಮಲ್ಲಿ ಕಾರ್ಬನ್ ಡೈಆಕ್ಸೈಡ್ನ ಫೋಟೋಸಿಂಥಸಿಸ್ಗೆ ಅಬ್ಸರ್ವ್ ಮಾಡಿಕೊಂಡು ಆಕ್ಸಿಜನ್ನ ಹೊರಬಿಡುತ್ತೆ. ಅದು ಉಸಿರಾಡಬೇಕಾದ್ರೆ ನಮ್ಮಂತೆ ಆಕ್ಸಿಜನ್ನ ರಿಸೀವ್ ಮಾಡಿಕೊಂಡು ಕಾರ್ಬನ್ ಡೈಆಕ್ಸೈಡ್ನ ಹೊರ ಹಾಕುತ್ತೆ. ಈ ರೀತಿ ಎಕ್ಸ್ಚೇಂಜ್ ಆಫ್ ಗ್ಯಾಸ್ಗೋಸ್ಕರ ಏನು ಮಾಡುತ್ತೆ? ಆ ಒಂದು ಕಾರ್ಯವನ್ನು ಮಾಡೋದು. ಟ್ರಾನ್ಸ್ಪಿರೇಷನ್ ಮತ್ತು ಎಕ್ಸ್ಚೇಂಜ್ ಆಫ್ ಗ್ಯಾಸ್ ಆರ್ ದ ಮೇನ್ ಫಂಕ್ಷನ್ ಆಫ್ ಸ್ಟೊಮ್ಯಾಟಾ. ಅರ್ಥ ಆಯ್ತಾ? ಸಸ್ಯಗಳಲ್ಲಿ ನಡೀತಕ್ಕಂತಹ ಈ ಟ್ರಾನ್ಸ್ಪಿರೇಷನ್, ಬಾಷ್ಪ ವಿಶ್ಲೇಷಣೆ ಮತ್ತು ಅನಿಲಗಳ ವಿನಿಮಯ ಯಾವುದರ ಮೂಲಕ ನಡೆಯುತ್ತೆ? ಸ್ಟೊಮ್ಯಾಟಾ. ಯಾವುದ್ರ ಮೂಲಕ? ಸ್ಟೊಮ್ಯಾಟಾ. ಸ್ಟೊಮ್ಯಾಟಾ ಅಂದರೆ ಇಸ್ ಎ ಸ್ಮಾಲ್ ಪೋರ್ಸ್ ಅಂಡರ್ ದ ಸರ್ಫೇಸ್ ಆಫ್ ಲೀಫ್, ಎಲೆಯ ಮೇಲ್ಭಾಗದಲ್ಲಿ ಕಂಡು ಬರ್ತಕ್ಕಂಥ ಸಣ್ಣವಾದ ಒಂದು ರಂಧ್ರವೇ ಈ ಒಂದು ಸ್ಟೊಮ್ಯಾಟಾ. ಆಯ್ತಾ? ಓಕೆ. Question number 7 ನೋಡಿ. Does transpiration serves any useful function in plant? Explain. ಹಾಗಾದರೆ ಟ್ರಾನ್ಸ್ಪಿರೇಷನ್, ಬಾಷ್ಪ ವಿಸರ್ಜನೆಯಿಂದ
ಯೂಸ್ಫುಲ್ ಫಂಕ್ಷನ್, ಸಸ್ಯಕ್ಕೆ ಯಾವುದಾದ್ರೂ ಉಪಯೋಗ ಆಗುವಂತಹ ಕಾರ್ಯ ಏನಾದರೂ ಇದೆಯಾ ವಿವರಿಸಿ ಅಂತೇಳಿ ಕೇಳ್ತಿದ್ದಾರೆ. ಟ್ರಾನ್ಸ್ಪಿರೇಷನ್ ಸರ್ವ್ಸ್ ವೆರಿ ಇಂಪಾರ್ಟೆಂಟ್ ಫಂಕ್ಷನ್ ಇನ್ ಪ್ಲಾಂಟ್ಸ್. ಈ ಬಾಷ್ಪ ವಿಸರ್ಜನೆ ಸಸ್ಯಗಳಲ್ಲಿ ಒಂದು ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಟ್ರಾನ್ಸ್ಪಿರೇಷನ್ ಕ್ರಿಯೇಟ್ಸ್ ದ ಟ್ರಾನ್ಸ್ಪಿರೇಷನ್ pull which is responsible for the rise of water to great heights in tall plants and other trees. ಏನು ಈ ಟ್ರಾನ್ಸ್ಪಿರೇಷನ್ ಏನು ಮಾಡುತ್ತೆ, ಪುಲ್ ಅಂದರೆ ನೀರನ್ನು ಸಸ್ಯದ ಎಷ್ಟು ಎತ್ತರದ ಭಾಗ ಇದೆಯೋ ಅಲ್ಲಿವರೆಗೂ ನೀರನ್ನು ತಳ್ಳುವಂತಹ, ಅರ್ಥ ಆಯ್ತಾ, ಬೇರುಗಳಲ್ಲಿ ಬೇರಿನ ಮೂಲಕ ಎಲೆಗಳ ಮೂಲಕ ಇರ್ತಕ್ಕಂತಹ ಆ ನೀರನ್ನು ಸಸ್ಯದ ಎತ್ತರದ ಭಾಗ, ಒಂದು ದೊಡ್ಡ ಆಲದ ಮರ ಇದೆ, ಅದರ ಮೇಲ್ಭಾಗದವರೆಗೂ ನೀರು ಏನಾಗುತ್ತೆ, ಮೇಲ್ಭಾಗಕ್ಕೆ ತಳ್ಳಲ್ಪಡುತ್ತೆ. ಟ್ರಾನ್ಸ್ಪಿರೇಷನ್ ಪುಲ್ ವಿಚ್ ರೆಸ್ಪಾನ್ಸಿಬಲ್ ಫಾರ್ ದ ರೈಸ್ ಆಫ್ ವಾಟರ್ ಟು ಗ್ರೇಟ್ ಹೈಟ್ಸ್. ಮೇಲ್ಭಾಗಕ್ಕೆ ರೈಸ್ ಆಫ್ ವಾಟರ್, ಆ ಒಂದು ಗಿಡ ಅಥವಾ ಮರದ ಅತ್ಯಂತ ಎತ್ತರದ ತುದಿಯ ಭಾಗದವರೆಗೂ ನೀರನ್ನು ತಳ್ಳುವಂತಹ ಕೆಲಸ ಈ ಟ್ರಾನ್ಸ್ಪಿರೇಷನ್ ಬಾಷ್ಪ ವಿಸರ್ಜನೆಯಿಂದ ನಡೆಯುತ್ತೆ. ಟು ಟಾಲ್ ಪ್ಲಾಂಟ್ಸ್ ಆ್ಯಂಡ್ ಅದರ್ ಟ್ರೀಸ್, ಅತಿ ಎತ್ತರದ ಮರಗಳು ಅಥವಾ ದೊಡ್ಡ ದೊಡ್ಡ ಮರಗಳಲ್ಲೂ ಸಹ ಈ ಟ್ರಾನ್ಸ್ಪಿರೇಷನ್ ಏನು ಮಾಡುತ್ತೆ, ನೀರನ್ನು ಒಂದು ಮರದ ಅಥವಾ ಒಂದು ಗಿಡದ ತುದಿಯವರೆಗೂ, ಅತ್ಯಂತ ಎತ್ತರದ ಮೇಲ್ಭಾಗದವರೆಗೂ ತಳ್ಳಲ್ಪಡುತ್ತೆ ನೀರು. ಸೊ ಹಾಗಾಗಿ ಟ್ರಾನ್ಸ್ಪಿರೇಷನ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಫಂಕ್ಷನ್. ಯಾವ ರೀತಿ? ಕ್ರಿಯೇಟ್ಸ್ ದ ಟ್ರಾನ್ಸ್ಪಿರೇಷನ್ ಪುಲ್ ವಿಚ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ದ ರೈಸ್ ಆಫ್ ವಾಟರ್. ಇದೇ ಫಂಕ್ಷನ್, ದ ರೈಸ್ ಆಫ್ ವಾಟರ್ ಟು ಗ್ರೇಟ್ ಹೈಟ್ ಇನ್ ಟಾಲ್ ಪ್ಲಾಂಟ್ಸ್. ನೀರನ್ನು ಅತಿ ಎತ್ತರದ ಒಂದು ಮರದ ಗಿಡದ ಅತಿ ಎತ್ತರದ ಭಾಗದವರೆಗೂ, ತುದಿಯವರೆಗೂ ತಳ್ಳಲ್ಪಡುತ್ತೆ. ಅರ್ಥ ಆಯ್ತಾ? ಓಕೆ ಮೈ ಸ್ಟೂಡೆಂಟ್, ಇಷ್ಟರಲ್ಲಿ ನೆಕ್ಸ್ಟ್ ಕ್ಲಾಸಲ್ಲಿ ಕ್ವೆಶನ್ ನಂಬರ್ 8 ಡಿಸ್ಕಸ್ ಮಾಡೋಣ. ಆ್ಯಂಡ್ ಇನ್ನು 13th ಕ್ವೆಶನ್ಸ್ ಇದೆ. ಈ ವಿಡಿಯೋಸ್ನ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ ಆ್ಯಂಡ್ ಅವ್ರಿಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಹೇಳಿ. ಅವರು ಸಹ ನೀಟಾಗಿ ನೋಟ್ಸ್ ಮಾಡಿಕೊಂಡು ಈಸಿಯಾಗಿ ಅವರು ಕಲ್ತ್ಕೊಳ್ಳಿ. ಆ್ಯಂಡ್ ನಾನು ಲೆಸನ್ ಮಾಡಬೇಕಾದ್ರೆ ಮಿಡಲಲ್ಲಿ ಹೋಮ್ವರ್ಕ್ ಕ್ವೆಶನ್ಸ್ನ ಕೊಟ್ಟಿರ್ತೀನಲ್ಲ, ಅದನ್ನು ಈ ಎಕ್ಸಸೈಸ್ ಕ್ವೆಶನ್ ಆ್ಯಂಡ್ ಆನ್ಸರ್ಸ್ ಆದಮೇಲೆ ಅದನ್ನು ಅಡಿಷನ್ ಕ್ವೆಶನ್ಸ್ ಅಂತ ಹಾಕ್ಕೊಂಡು ನೋಟ್ ಮಾಡಿ ಅದಕ್ಕೆ ಆನ್ಸರ್ ಮಾಡಿ ಇಟ್ಕೊಳ್ಳಿ. ಆ ಎಲ್ಲ ಕ್ವೆಶನ್ಸು ನಿಮ್ಮ ಸ್ಕೂಲ್ಗಳಲ್ಲಿ ಟೆಸ್ಟು ಏನಾದರೂ ಕೊಟ್ಟಾಗ ಟೆಕ್ಸ್ಟ್ ಬುಕ್ ಒಳಗಡೆ ಆಗ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ. ಆ್ಯಂಡ್ ಆದಷ್ಟು ಟೆಕ್ಸ್ಟ್ ಬುಕ್ ರೀಡ್ ಮಾಡಿ ನೀವೇ ಕ್ವೆಶನ್, ಅದರಲ್ಲಿ ಕೆಲವೊಂದು ಎಕ್ಸಸೈಸಲ್ಲಿ ಎಲ್ಲ ಕ್ವೆಶನ್ಸು ಕವರ್ ಆಗಿರಲ್ಲ. ಸೊ ಹಾಗಾಗಿ ಟೆಕ್ಸ್ಟ್ ಬುಕ್ನ ರೀಡ್ ಮಾಡಿ ಆದಷ್ಟು ಸೈನ್ಸಲ್ಲಿ ಟೆಕ್ಸ್ಟ್ ಬುಕ್ಕಲ್ಲಿ ಕ್ವೆಶನ್ಸ್ನ ಕೊಡೋದ್ರಿಂದ ಇದು ನಿಮ್ಮ ಹೈಯರ್ ಕ್ಲಾಸಸ್ಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಓಕೆನಾ? ಓಕೆ, ಈ ಒಂದು ಲೆಸನ್ನ ಕಂಪ್ಲೀಟ್ ವೀಡಿಯೋಸ್ಗೆ ಪ್ಲೇಲಿಸ್ಟ್ ಚೆಕ್ ಮಾಡಿದ್ರೆ ನಿಮಗೆ ವಿತ್ ಲೆಸನ್ನು ಕ್ವೆಶನ್ ಆ್ಯಂಡ್ ಆನ್ಸರ್ಸ್ ಎಲ್ಲ ಸಿಕ್ಬಿಡುತ್ತೆ. ನೋಟ್ಸ್ ಮಾಡಿ ಇಟ್ಕೊಳ್ಳಿ. ಓಕೆ ಮೈ ಡಿಯರ್ ಸ್ಟೂಡೆಂಟ್, ಥ್ಯಾಂಕ್ ಯು.